ಅಯ್ಯೋ ಯಾಕೋ ಸಿ ಓಡಾಡ್ಕೊಂಡಾದ್ರೂ ಬರುಮ ಅನಿಸ್ತಾರೆ. ಹಂಗೆ ಇಲ್ಲೇ ತಂಪಾದ ಗಾಳಿಲಿ ಓಡಾಡ್ತಾ ಇರಮ್ಮ. ಡಾಕ್ಟ್ರು ಬೇರೆ ಹೇಳವ್ರೆ ಸಿ ಓಡಾಡಮ್ಮ, ವಾಕಿಂಗ್ ಎಲ್ಲ ಮಾಡಬೇಕು ಅಂತ. ನಿಧಾನಕ್ಕೆ ವಾಕಿಂಗ್ ಮಾಡಬೇಕು. ಸದ್ಯಕ್ಕೆ ನಾನು ಆ ಮೋಹಿನಿ ಕಾಟದಿಂದ ಬಚಾವಾದ್ನಲ್ಲ, ನನಗೆ ಅದೊಂದೇ ಪುನರ್ಜನ್ಮ ಇದ್ದಂಗೆ. ನಾನಂತೂ ಎದ್ರಕೊಂಡೇ ಬಿಟ್ಟಿದ್ದೆ. ಏನಪ್ಪ ಮಾಡೋದು ಅಂತ ಎಲ್ಲ ಹೆಂಗೋ ಎಲ್ಲ ಸರೋಯ್ತಲ್ಲ. ಈಗಂತೂ ನನಗೆ ಯಾವುದೇ ಚಿಂತೆ ಇಲ್ಲ. ಚಿಂತೆ ಇದ್ದಿದ್ದಲ್ಲ ಅದೊಂದೇ. ಅದೆಲ್ಲ ಸರೋದ್ಮ್ಯಾಕೆ ಅಯ್ಯೋ ನಮ್ಮ ಅತ್ತೆ ಮಾವ ಅಂತೂ ದೇವರಂತವರು, ನನ್ನ ಗಂಡ ಅಂತೂ ಎಷ್ಟೊಂದು ಪ್ರೀತಿ ಮಾಡ್ತಾರೆ. ನನಗಂತೂ ಯಾವ ಚಿಂತೆನೂ ಇಲ್ಲ. ಇದೊಂದು ಮಗು ಒಂದು ಆಗ್ಬಿಟ್ರೆ ನನ್ನಂಥ ಭಾಗ್ಯಶಾಲಿ ಯಾರೂ ಇರಲ್ಲ ಅನಿಸ್ತದೆ. ನಾನಂತೂ ನನ್ನ ಮಗು ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇವ್ನಿ. ಸುಷ್ಮಾ, ಸುಷ್ಮಾ, ನಾನಂತೂ ನನ್ನ ಹೆಂಡತಿ ಎಲ್ಲೋದ್ಲು ಅಂತ ಮನೆಯೆಲ್ಲ ಹುಡುಕಾಡ್ತಿದ್ರೆ ಇವಳು ಬಂದು ಇಲ್ಲಿ ಗಾಳಿಯಲ್ಲಿ ವಾಕ್ ಮಾಡ್ತಾ ಇದ್ದಾಳೆ. ಸುಷ್ಮಾ, 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 ಎಲ್ಲೆಲ್ಲಿ ಅಂತ ನಾನು ನಿನ್ನ ಹುಡ್ಕೋದು? ನೀನು ಬಂದು ಇಲ್ಲಿದ್ದೀಯಲ್ಲ, ನನಗೆ ಹೇಳಿ ಬರಬೇಕು ತಾನೆ, ನಾನೇ ಜೊತೆಲಿ ಕರ್ಕೊಂಡು ಬರ್ತಾ ಇರಲಿಲ್ವಾ? ಈ ರೀತಿ ಎಲ್ಲ ಒಬ್ಬೊಬ್ಬಳೆ ಓಡಾಡ್ಬೇಡ ಅಂತ ಎಷ್ಟು ಸರಿ ಹೇಳಿರೋದು? ಅಮ್ಮನೂ ಹೇಳಿದ್ದಾರೆ, ನಾನು ಹೇಳಿದ್ದೀನಿ ಅಲ್ವಾ? ಹಾಗಿದ್ರೂ ಒಬ್ಬಳೇ ಬಂದಿದ್ಯಾ? ಅಯ್ಯೋ ರೀ, ಅದು ಹಂಗಲ್ಲ ಕಣ್ರಿ. ನೀವು ಅದ್ಯಾನೋ ಕಂಪ್ಯೂಟರ್ನಾಗೆ ಕೆಲಸ ಮಾಡ್ತಿದ್ರಲ್ಲ, ಅದಕ್ಕೆ ನಾನೇ ಬಂದೆ. ಊಟ ಮಾಡಿ ಸುಮ್ಮನೆ ಕೂತಿದ್ರೆ ಆಗಲ್ಲ ಅಂತ ಡಾಕ್ಟ್ರು ಹೇಳಿದ್ರಲ್ಲ, ವಾಕಿಂಗ್ ಮಾಡಿ ಅಂತ. ಅದಕ್ಕೆ ಹಿಂಗೆ ವಾಕ್ ಮಾಡ್ಕೊಂಡು ಹೋಗುಮ ಅಂತ ಬಂದೆ ರೀ, ಅಷ್ಟೇ. ಪಾಪ ನೀವು ಕೆಲಸ ಮಾಡ್ತಿದ್ರಲ್ಲ, ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಅಂತ ನಾನೇ ಬಂದೆ ಕಣ್ರಿ. ಈಗ ಏನಾಯ್ತು ಬಿಡಿ. ಏನಾಯಿತು? ಅಲ್ಲ ಸುಷ್ಮಾ, ಈಗ ನೀನು ತುಂಬಿದ ಬಸ್ರಿ, ಈ ರೀತಿ ಎಲ್ಲ ಒಬ್ಬೊಬ್ಬಳೇ ಇರಬಾರ್ದು, ಒಬ್ಬೊಬ್ಬಳೇ ಓಡಾಡಬಾರ್ದು. ಜೊತೆಗೆ ನಾನು ಇರಬೇಕು, ಗೊತ್ತಾ? ನಾನಾಗಲಿ ಅಮ್ಮ ಆಗಲಿ ಯಾರಾದರೂ ಜೊತೇಲಿರಬೇಕು. ಅಮ್ಮ ನೋಡಿದ್ರೆ ಬೈತಾರಷ್ಟೇ. ಸರಿ ಆಯಿತಾ, ವಾಕ್ ಮಾಡಿದ್ದು, ನಡಿ ಹೋಗೋಣ ಮನೆಗೆ. ಅಯ್ಯೋ ಇಲ್ಲ ಕಣ್ರಿ, ಈಗಷ್ಟೇ ಯಾರು ಬಂದಿರೋದು. ಇನ್ನೊಸಿ ವಾಕ್ ಮಾಡೋಣ ತಡೀರಿ. ಅದು ಅಲ್ಲದೆ ಮನೆ ಕೂತು ಕೂತು ನನಗಂತೂ ಬೇಸರ ಆಗೋಗದೆ. ಅತ್ತೆ ಅವನು ಏನು ಕೆಲಸ ಮಾಡೋಕ್ಕೆ ಬಿಡೋಕ್ಕಿಲ್ಲ. ನೀವು ಅಷ್ಟೇ. ನನ್ನ ಕೈಲಿ ಏನು ಕೆಲಸ ಮಾಡಿದ್ರೆ ನನಗೆ ದಿನ ಕಳೆಯೋದೇ ಕಷ್ಟ ಆಗದೆ. ಅದಕ್ಕೆ ಇಲ್ಲಾದರೂ ಸಿ ತಣ್ಣಗೈತಾ ಗಿಡ ಹೂವುಗಳು ಎಲ್ಲ ನೋಡ್ತಿದ್ರೆ ನನಗೆ ಖುಷಿ ಆಯ್ತಿತ್ತು. ಅದಕ್ಕೆ ಇಲ್ಲೋಸಿ ಸಮಯ ಕಳ್ಕೊಂಡು ಹೋಗುವ ಅಂತ ಬಂದೆ. ಅದಲ್ಲದೆ ಈ ತಂಪಾದ ವಾತಾವರಣ ನೋಡ್ತಿದ್ರೆ ಇನ್ನೂ ಸ್ವಲ್ಪ ಹೊತ್ತಿಲ್ಲೇ ಇರಬೇಕು ಅಂತ ಅನಿಸ್ತಾ ಕಣ್ರಿ. ಹೌದಾ, ಸರಿ. ಹಾಗಾದರೆ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಹೋಗೋಣ ಬಿಡು. ಆದರೆ ಸ್ವಲ್ಪ ಹೊತ್ತು ಮಾತ್ರ, 6 ಗಂಟೆ ಒಳಗಡೆ, 6 ಗಂಟೆ ಅಷ್ಟರಲ್ಲಿ ಮನೆಗೆ ಸೇರ್ಕೋಬೇಕು. ಆವತ್ತು ಗುಂಡಜ್ಜಿ ಹೇಳಿದ್ದು ನೆನಪಿದ್ಯಾ? ಬಸ್ರಿ ಹೆಂಗಸರು ಸಂಜೆ ಮೇಲೆ ಆಚೆ ಎಲ್ಲ ಓಡಾಡಬಾರ್ದು, ಅಕ್ಕಿ ಹಾರಾಡ್ತವೆ, ಮಕ್ಕಳು ಅಕ್ಕಳ್ಕೊಳ್ತವೆ ಅಂತ ಎಲ್ಲ ಹೇಳ್ತಲ್ಲ, ನೆನಪಿದ್ಯಾ? ಅಯ್ಯೋ ಹೂ ಕಂಡ್ಬಿಡ್ರಿ. ಅಜ್ಜಿ ಹೇಳಿದ್ದು ನಾನೇನು ಮರ್ತಿಲ್ಲ, ಗುಂಡಜ್ಜಿ ಹೇಳಿದ್ದು ನನಗೂ ನೆನಪದೆ. 6 ಗಂಟೆ ಒಳಗೆ ಹೋಗಿ ಬರುಮ ತಗೊಳ್ಳಿ, ಇನ್ನೂ ಟೈಮ್ ಅದಲ್ಲ. ಈಗಿನ್ನೂ 4 ಗಂಟೆ ಏನೋ ಆಗದೆ ಅಷ್ಟೇ. ಸರಿ ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಹೋಗೋಣ. ಸರಿ, ನೀನೇನಾದರೂ ತಿಂತೀಯಾ, ಏನಾದರೂ ಕುಡಿತೀಯಾ? ಜ್ಯೂಸ್ ಮಾಡ್ಕೊಂಡು ಬರಲಾ, ಇಲ್ಲ ಎಳ್ನೀರು ಚಚ್ಕೊಂಡು ಬರಲಾ? ಹೇಳು. ಹಣ್ಣೇನಾದರೂ ಕಟ್ ಮಾಡ್ಕೊಂಡು ಬರಲಾ? ಅಯ್ಯೋ ಬ್ಯಾಡರಿ, ಎಂತಕ್ಕೆ? ನಾನಂತೂ ಈಗಷ್ಟು ಊಟ ಮಾಡಿ ಬಂದೀವ್ನಿ. ಅಥವಾ ಪಲ್ಯ ಎಲ್ಲ ಮಾಡಿಕೊಟ್ಟಿತ್ತು, ಅದನ್ನೆಲ್ಲ ತಿಂದು ಬಂದೀವ್ನಿ. ಇವಾಗ ಯಾವುದು ಸದ್ಯಕ್ಕೆ ಬೇಡ ನನಗೆ. ಈಗ ಹೊಟ್ಟೆ ತುಂಬ್ದಂಗದೆ, ಯಾವುದು ಬೇಡ ನನಗೆ ಈಗ ಸದ್ಯಕ್ಕೆ. ಆಮೇಕಿಂದ ಕುಡಿತೀನಿ ಬಿಡ್ರಿ ಎಳ್ನೀರು. ಹಾಗಂದ್ರೆ ಹೇಗೆ ಸುಷ್ಮಾ? ರೀ, ನನಗೆ ಹೊಟ್ಟೆ ಹಸಿದ್ರೆ ನಾನೇ ಕೇಳ್ತೀನಿ. ಈಗಾಗಲೇ ನನಗೆ ಹೊಟ್ಟೆ ತುಂಬದೆ, ಸುಮ್ಮನಿರಿ ನೀವು. ನಿನಗೆ ಹೊಟ್ಟೆ ತುಂಬಿಟ್ರೆ ಸಾಕಾ? ನೀನು ಹೊಟ್ಟೆಲಿರೋ ನನ್ನ ಪುಟಾಣಿ ಮಗುಗೆ, ಆ ಮಗುಗೂ ಹೊಟ್ಟೆ ತುಂಬಾರ್ದಾ? ರೀ ಅಯ್ಯೋ ಅಂದ್ರೆ ನೀವು ಏನೇನೋ ಮಾತಾಡಿರಿ, ಅದಕ್ಕೂ ಹೊಟ್ಟೆ ತುಂಬೋದೆ, ಅದು ನನಗೆ ಹೇಳ್ತು ಬುಡಿ, ಸುಮ್ಕಿರಿ. ಹೌದಾ? ನಿನ್ನ ಹತ್ರ ಮಾತಾಡ್ತಾ ನನ್ನ ಹತ್ರ ಯಾಕೆ ಮಾತಾಡಲ್ವಂತೆ? ಹೌದು, ನನ್ನ ಹತ್ರ ಮಾತ್ರನೇ ಅದು ನನ್ನ ಮಗು ಮಾತಾಡೋದು. ಯಾಕಂದರೆ ನೀವು ಯಾವಾಗೂ ನನಗೆ ತಿನ್ಸಿ ಕುಡಿಸಿ ಅದಕ್ಕೆ ಬೇಜಾರಾಗದೆ. ಅದಕ್ಕೆ ನಮ್ಮ ಅಪ್ಪಾಜಿ ಯಾವಾಗಲೂ ನಮ್ಮ ಅವ್ವಂಗೆ ಹೇಳ್ತತೆ ತಿನ್ನು ಅಂತ, ನನಗೆ ಹೇಳೋಕ್ಕಿಲ್ಲ ಅಂತ. ಅದಕ್ಕೆ ನಿಮ್ಮ ಮೇಲೆ ಬೇಸರ ಆಗುತ್ತೆ. ಓಹೋ, ಹಾಗಾ? ಹೌದನ್ಕಂದ ಹೇಳು, ನಿಮ್ಮಮ್ಮ ಹೇಳ್ತಾ ಇರೋದು ನಿಜನಾ? ನಿನಗೆ ನನ್ನ ಮೇಲೆ ಬೇಜಾರಾ? ನಾನು ಹೇಳ್ತಿರೋದು ನಿಮ್ಮಮ್ಮ ತಿಂದರೆ ಹೊಟ್ಟೆಯಲ್ಲಿ ನೀನು ತಿಂತೀಯಾ ಅಂತ. ನಾನು ಅವಳಿಗೆ ಬಲವಂತ ಮಾಡಿ ತಿನ್ನಿಸ್ತಾ ಇರೋದು, ನನ್ನ ಮಗು ಹೊಟ್ಟೆ ಒಳಗಡೆ ಚೆನ್ನಾಗಿ ಬೆಳೀಲಿ ಅಂತ ಚಿನ್ನಿ.
ಹ್ಞೂ ಸರಿ ಸರಿ, ನಿಮ್ಮ ಮಗು ನಿಮ್ಮ ಮಾತೆಲ್ಲ ಕೇಳಿಸ್ಕೊಂತು ಬಿಡಿ. ಇನ್ನೂ ಎಷ್ಟು ದಿವಸ ಅಂತ ನಿಮ್ಮ ಅಮ್ಮನ ಹೊಟ್ಟೆಲೇ ಇರ್ತೀಯ ಕಂದ. ಬೇಗ ಬಂದುಬಿಡು. ನೀನು ಬಂದಮೇಲೆ ನಾವಿಬ್ಬರು ಸೇರಿಕೊಂಡು ಆಟ ಆಡೋಣ ಆಯಿತಾ. ನಿನ್ಗೇನೇನು ಬೇಕು ಹೇಳು. ನಿನಗೆ ಚಾಕ್ಲೇಟು, ಐಸ್ ಕ್ರೀಮು, ನಿನ್ಗೇನು ಬೇಕಾದರೂ ನಾನು ಕೊಡಿಸ್ತೀನಿ ಆಯಿತಾ. ಬೇಗ ಬಂದುಬಿಡು. ನಾನಂತೂ ನಿನ್ನ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಚಿನ್ನ. ರೀ, ನೀವು ಯಾವನೇ ಕೇಳಿದ್ರು ಅದ್ರ ಹತ್ರ ಅದು ಬರೋ ಟೈಮ್ನಾಗೆ ಬರೋದು. ಸುಮ್ಕಿರಿ ಈಗ. ಸುಷ್ಮಾ, ಇನ್ನೂ ಎಷ್ಟು ದಿವಸ ಸುಷ್ಮಾ ನಮ್ಮ ಮಗು ಬರೋಕ್ಕೆ? ನನಗಂತೂ ವೆಯ್ಟ್ ಮಾಡಿ ಮಾಡಿ ಸಾಕಾಗ್ತಾ ಇದೆ. ರೀ, ಇನ್ನೇವನು ಇನ್ನೊಂದು ತಿಂಗಳಲ್ಲಿ ನಿಮ್ಮ ಮಗು ನಿಮ್ಮ ಕೈಯಲ್ಲಿರುತ್ತೆ. ಅಲ್ಲಿವರೆಗೂ ಸ್ವಲ್ಪ ನೀವು ತಡ್ಕೋಬೇಕಷ್ಟೇ. ಏನು ಇನ್ನೂ ಒಂದು ತಿಂಗಳ? ಹ್ಞೂ ಮತ್ತೆ ರೀ, ನಿಮಗೆ ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಸರಿಯಾಗಿ ಸುಳ್ಳು ಹೇಳ್ದಂಗೆ ನಿಜಾನೇ ಹೇಳ್ಬೇಕು. ಹೇಳ್ತೀರಾ? ಕೇಳು ಸುಷ್ಮಾ, ಏನದು? ರೀ, ನೀವು ನಿಮ್ಮ ಮಗು ಮೇಲೆ ತೋರಿಸ್ತಾ ಇರೋ ಪ್ರೀತಿ ಕಾಳಜಿಗೆ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಅಂದರೆ ನಿಮಗೆ ನಾನು ಇಷ್ಟನಾ ನಿಮ್ಮ ಮಗು ಇಷ್ಟನಾ? ಹೇಳ್ರಿ, ಯಾರು ಜಾಸ್ತಿ ಇಷ್ಟ? ಹೌದು, ಈ ಪ್ರಶ್ನೆಗೆ ನನಗೆ ಉತ್ತರ ಗೊತ್ತಿಲ್ಲ. ನಾನು ನಿನ್ಗೆ ಹೇಗೆ ಹೇಳಿ? ರೀ, ಸುಮ್ಮನೆ ಹೇಳ್ಬೇಕಪ್ಪ ನೀವು. ನಾನು ಇಷ್ಟನಾ ನಿಮ್ಮ ಮಗು ಇಷ್ಟನಾ ಹೇಳಿ, ಸುಮ್ಮನೆ ಹೇಳಿ. ಸುಷ್ಮಾ, ಏನಿದು ಮಕ್ಕಳ ಥರ? ನನಗೆ ಇಬ್ಬರು ಇಷ್ಟ. ನೀನು ಇಷ್ಟ, ನಮ್ಮ ಪಾಪುನೂ ಇಷ್ಟ. ಇಬ್ರು ಇಷ್ಟನೇ ಸರಿ, ಆದ್ರೂ ನಮ್ಮಿಬ್ರಲ್ಲಿ ನಿಮಗೆ ಜಾಸ್ತಿ ಇಷ್ಟ ಯಾರು ಅದನ್ನ ಹೇಳಿ. ಓಹೋ ಸುಷ್ಮಾ, ಸರಿ. ಹಾಗಾದರೆ ನಾನು ಹೇಳಬೇಕು ಅಂದರೆ ಇದೇ ಪ್ರಶ್ನೆ ನಾನು ನಿನಗೆ ಕೇಳ್ತೀನಿ. ನೀನು ಹೇಳು, ನಿನಗೆ ನಾನಿಷ್ಟನಾ ನಮ್ಮ ಪಾಪು ಇಷ್ಟನಾ? ಯಾರು ಜಾಸ್ತಿ ಇಷ್ಟ ಹೇಳಿ ನೋಡೋಣ. ರೀ, ಮೊದಲು ಪ್ರಶ್ನೆ ಕೇಳಿದ್ದು ನಾನು, ನೀವು ಹೇಳಿ ಮೊದಲು, ಆಮೇಲಿಂದ ನಾನು ಹೇಳ್ತೀನಿ. ಇಲ್ಲ ಇಲ್ಲ, ನಾನು ಉತ್ತರ ಹೇಳಬೇಕು ಅಂದರೆ ನೀನು ಹೇಳಲೇಬೇಕು. ಹೇಳು. ಅದೆಲ್ಲ ಆಗಕ್ಕಿಲ್ಲ. ನಿಮ್ದು ಅಂತಾದ್ರೆ ಮೋಸ ಎಲ್ಲ ಮಾಡೋದು. ನಾನು ಫಸ್ಟು ಪ್ರಶ್ನೆ ಕೇಳಿದ್ದಲ್ವೇ, ನೀವು ಉತ್ತರ ಹೇಳ್ಬೇಕು. ಇಲ್ಲ ಅಂದರೆ ಹೋಗ್ರಿ, ನಾನು ನಿಮ್ಮ ಜೊತೆ ಮಾತಾಡೋಕ್ಕಿಲ್ಲ. ಓಹೋ, ಇಷ್ಟಕ್ಕೆ ಯಾಕೆ ನಿನಗೆ ಮುನ್ಸು? ನೋಡು ಸುಷ್ಮಾ, ನನಗೆ ನೀನೇ ಇಷ್ಟ. ನೀನೇ ಮೊದಲು ಇಷ್ಟ, ಆಮೇಲೆ ನಮ್ಮ ಪಾಪು. ಇಬ್ಬರು ಇಷ್ಟನೇ, ಆದರೆ ನನಗೆ ಮೊದಲು ನೀನಿಷ್ಟ. ಯಾಕಂದರೆ ನಾನು ನಿನ್ನ ಪ್ರೀತಿಸಿ ಮದುವೆ ಆಗಿರೋದು. ನೀನಿದ್ರೆ ತಾನೇ ಈ ಪಾಪು. ಸುಳ್ಳು ಹೇಳ್ಬೇಡಿ, ನಿಜ ಹೇಳ್ತಿದ್ದೀರಿ ತಾನೇ? ಹೌದು ಸುಷ್ಮಾ, ನಾನು ಯಾಕೆ ಸುಳ್ಳು ಹೇಳಿ? ನನಗೆ ನನ್ನ ಮುದ್ದು ಹೆಂಡತಿನೇ ತುಂಬ ಇಷ್ಟ. ಸರಿ, ಈಗ ನೀನು ಹೇಳು, ನಾನಿಷ್ಟನಾ ಇಲ್ಲ ನಮ್ಮ ಪಾಪು ಇಷ್ಟನಾ? ನನಗೆ ನಮ್ಮ ಪಾಪುನೇ ಇಷ್ಟ. ಏನು, ನಿನಗೆ ನಿಮ್ಮ ಪಾಪುನೇ ಇಷ್ಟನಾ? ಹಾಗಾದರೆ ನಾನು ಇಷ್ಟ ಇಲ್ವಾ? ಸರಿ ಬಿಡು, ಆಯಿತು. ರೀ, ಈ ಕಡೆ ತಿರುಗ್ರಿ ಈ ಕಡೆ. ಬಿಡು, ನಿನಗೆ ನಿಮ್ಮ ಪಾಪು ತಾನೇ ಇಷ್ಟ, ನಾನು ಇಷ್ಟ ಇಲ್ವಲ್ಲ. ಬಿಡು, ನಾನು ಈ ಕಡೆನೇ ತಿರ್ಕೋತೀನಿ. ಅಯ್ಯೋ ನನ್ನ ಮುದ್ದೆ ಗಂಡ, ತಿರುಗಿ ಈ ಕಡೆ. ಏನು? ನಾನು ತಮಾಷೆ ಮಾಡ್ತೀರಿ, ನನಗೂ ನೀವಂದ್ರೆ ತುಂಬ ಇಷ್ಟ. ಆಹಾ, ಏನಿಲ್ಲ, ಎಲ್ಲ ಸುಳ್ಳು. ನಾನು ಮುನ್ಸ್ಕೊಂಡಿದ್ದೀನಿ, ನಾನು ಬೇಜಾರಾಗುತ್ತೆ ಅಂತ ಈ ಥರ ಎಲ್ಲ ಸುಳ್ಳು ಹೇಳ್ತೀಯ ನೀನು. ನಿನಗೆ ಪಾಪು ಅಂದರೆ ತುಂಬ ಇಷ್ಟ ಅಲ್ವಾ? ಇಲ್ಲ ರೀ, ನನಗೆ ನಿಜವಾಗ್ಲೂ ನಮ್ಮ ಪಾಪುಗಿಂತ, ನಮ್ಮ ಅಪ್ಪ ಅಮ್ಮಗಿಂತ, ಇಡೀ ಜಗತ್ತಿಗಿಂತ ನನಗೆ ನೀವು ಅಂದರೆ ತುಂಬ ಇಷ್ಟ ರೀ. ತುಂಬ ತುಂಬ ಇಷ್ಟ. ನನ್ನ ಪ್ರಾಣನೇ ನೀವು. ಸುಷ್ಮಾ, ನಿಜನಾ? ನಿಜ ಹೇಳ್ತಿದ್ಯಾ? ಹೌದು ನನ್ನ ಮುದ್ದು ಗಂಡ, ನನಗೆ ನೀವಂದರೆ ತುಂಬ ಇಷ್ಟ. ನನ್ನ ಜೀವನದಾಗೆ ಮೊದಲನೇ ಸ್ಥಾನ ನಿಮಗೆಯ, ಆಮೇಲೆ ಮಿಕ್ದವರೆಲ್ಲ. ಓ, ಮಗ ಸೊಸೆ ಇಬ್ಬರು ಇಲ್ಲೇ ಅವರೇ. ತಡಿ, ಬೀಗರು ಫೋನ್ ಮಾಡಿದ್ನ ಹೇಳುಮ. ರಮೇಶ, ಲೋ ರಮೇಶ. ಓ ರೀ, ಮಾವ ಬಂದರು ರೀ, ಮಾವ ಕರೀತವ್ರೆ ನೋಡಿ. ಓ ಅಪ್ಪಾಜಿ, ಏನಪ್ಪಾಜಿ? ರಮೇಶ, ಬೀಗರು ಫೋನ್ ಮಾಡಿದ್ರು ಕಣಪ್ಪ. ನಿನ್ಗೇನಾದ್ರು ಮಾಡಿದ್ರೆ? ಏನು ಮಾವನ? ಇಲ್ಲ ಅಪ್ಪಾಜಿ, ಯಾಕೆ? ಅದೇ ಕಂಡ, ಮಗಿಗೆ ಸುಷ್ಮವ್ವನಿಗೆ 8 ತಿಂಗಳು ತುಂಬ್ತಲ್ಲ. ಇವಾಗ ನಾವು ಅವಳನ್ನ ತವ್ರ ಮನೆ ಕಳಿಸ್ಕೊಡ್ಬೇಕು ಸೀಮಂತ ಮಾಡಿ. ಯಾವಾಗ ಕಳಿಸ್ಕೊಟ್ಟಿರಿ? ಪುರೋಹಿತ್ರ ಹತ್ರ ಕೇಳ್ಕೊಂಡು ಒಳ್ಳೆ ದಿನ ನೋಡಿ ಕಳಿಸ್ಕೊಡ್ರಿ. ಚೊಚ್ಲೆರ್ಗೆ ಅಲ್ವೇ, ಅವ್ರ ಮನೆಯಾಗೆ ಆಗ್ಬೇಕು ಕಣಪ್ಪ. ಅದಕ್ಕೆ ಯಾವಾಗ ಕಳಿಸ್ಕೊಡ್ತೀರಾ ಅಂತ ಫೋನ್ ಮಾಡಿದರು.
ಅದಕ್ಕೆ ಬೀಗರು ಫೋನ್ ಮಾಡಿದಾಗ ನಾನು ಹಿಂಗೆ ಆಚೆನೇ ಇದ್ದೆ. ಹಂಗೆ ಪುರೋಹಿತ್ರ ಹತ್ರ ಹೋಗಿ ದಿನಾಂಕ ಗೊತ್ತು ಮಾಡ್ಕೊ ಬಂದಿದ್ದೀನಿ ಕಣಪ್ಪ. ಈ ಭಾನುವಾರ ಬರೋ ಮುಂದಿನ ಭಾನುವಾರ ಸನಾಕದೆ ದಿನ ಮಗಿನ ಕಳಿಸ್ಕೊಡುಮ ಸೀಮಂತ ಮಾಡಿ. ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊ, ಮತ್ತು ಎಲ್ಲರನ್ನೂ ಕರಿಬೇಕು. ನಮ್ಮ ಮನೇಲಿ ಮೊದಲನೇ ಮಗ ಆಯ್ತಿರೋದಲ್ವೇ, ನೆಂಟ್ರಿಷ್ಟ್ರನ್ನೆಲ್ಲ ಕರಿಬೇಕು. ಎಲ್ಲರಿಗೂ ಫೋನ್ ಮಾಡಿ ಕರೆಯೋಣ. ದಿನ ಹತ್ರ ಇರೋದ್ರಿಂದ ಎಲ್ಲರಿಗೂ ಹೋಗಿ ಕರೆಯೋಕ್ಕಾಗಲ್ಲ. ನಾನು ಹೇಳ್ಕೊಬತ್ತೀನಿ, ನೀನು ಯಾರ್ಯಾರಿಗೆ ಹೇಳ್ಬೇಕೋ ಹೇಳು. ಅದಕ್ಕೆ ಬೀಗ್ರಿಗೆ ಹೇಳ್ದೆ 9ನೇ ತಾರೀಕು ಭಾನುವಾರ ಸನಾಕದೆ, ಆವತ್ತು ಕರ್ಕೊಂಡೋಗ್ರಿ, ನಾವು ಸೀಮಂತ ಮಾಡಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ನಿನ್ಗೆ ಹೇಳುಮ ಅಂತ ಬಂದೆ. ಸ್ವಲ್ಪ ಅಡುಗೆ ಅವ್ರಿಗೆ ಭಟ್ರಿಗೆಲ್ಲ ಹೇಳು ಬಾ, ಮಗಿಗೆ ಕೂರ್ಸೋಕ್ಕೆ ಅದೆಲ್ಲ ಒಂದು ಛತ್ರ ಗಿತ್ರ ಮಾಡುಮ, ಇಲ್ಲ ಮನೆಯಾಗೆ ಮಾಡುಮ ಅಂತ ಕೇಳೋಣ ಅಂತ ಬಂದೆ. ಏನೋ ಅಪ್ಪಾಜಿ ಸೀಮಂತಾನೆ? ಅಯ್ಯೋ, ನಾವು ಇದನ್ನೆಲ್ಲ ಯೋಚನೆ ಮಾಡಿರ್ಲಿಲ್ವಲ್ಲ ಅಪ್ಪಾಜಿ. ಹ್ಞೂ ಕಣಪ್ಪ, ಚೊಚ್ಚಲರಿಗೆ ಅಲ್ವೇ ಸೀಮಂತ ಮಾಡಿ ನಾವು ಕಳಿಸ್ಕೊಡ್ಬೇಕು ತವ್ರ ಮನೆಗೆ. ಓ ರೀ, ಇದ್ಯಾನು ಎಲ್ಲ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀರಿ? ಮಗ ಸುಷ್ಮಾ, ಸಂಜೆ ಆಯ್ತಾ ಇದೆ ಕಣವ, ನಡೆಯುವ ಒಳಕ್ಕೆ ಸಾನೆ ಹೊತ್ತು ಆಚೆ ಇರಬಾರ್ದು. ಮೂವತ್ತೇವ ಬರ್ತೀನಿ. ಅದೇ ಕಣಮಿ, ಬೀಗರು ಫೋನ್ ಮಾಡಿದ್ರಾ? ಅದೇ ಮಗಿನ ಯಾವಾಗ ಕಳಿಸ್ಕೊಡ್ತೀರಿ, ಚೊಚ್ಚಲರಿಗೆ ಅಲ್ವೇ ಅವ್ರ ಮನೆಗೆ ಆಗಬೇಕಲ್ವೇ, ಅದಕ್ಕೆ ಫೋನ್ ಮಾಡಿದ್ರು, ಒಳ್ಳೆ ದಿನ ನೋಡಿ ಕಳಿಸ್ಕೊಡ್ರಿ ಅಂತ. ಅದನ್ನೇ ರಮೇಶ್ ಅಂತ ಮಾತಾಡಮ್ಮ ಅಂತ ಬಂದೆ. ಹ್ಞೂ ಹೌದು ಕಣ್ರಿ, ನಾನು ಇದೇ ವಿಷಯನ ಮಾತಾಡುವ ನಿಮ್ಮ ಹತ್ರ ಅಂತ ಅನ್ಕೊಂಡಿದ್ದೆ. ನೀವೆಲ್ಲ ಹೋಗಿದ್ರಲ್ಲ, ಅದಕ್ಕೆ ಬರಲಿ ಇದನ್ನ ಮಾತಾಡುವ, ಮಗಿನ ಸೀಮಂತ ಮಾಡಿ ಕಳಿಸ್ಕೊಡ್ಬೇಕು ನಾವು. ಹ್ಞೂ ಕಣಮಿ, ಅದಕ್ಕೆ ರಮೇಶಂಗೆ ಹೇಳ್ತಿದ್ದೆ, ಮನೆಯಾಗೆ ಮಾಡೋದೋ ಇಲ್ಲ ಯಾವುದಾದ್ರ ಛತ್ರ ಗಿತ್ರ ಮಾಡೋನೇನಪ್ಪ ಅಂತ ಕೇಳ್ತಿದ್ದೆ. ಅಯ್ಯೋ ಮಾವಯ್ಯ, ಛತ್ರ ಅಲ್ಲ ಯೋಂತಿಕೆ ಮಾವಯ್ಯ, ಸಿಂಪಲ್ ಆಗಿ ಮನೆಯಾಗೆ ಮಾಡಿದ್ರೆ ಆಯ್ತು ಬಿಡಿ. ಅಯ್ಯೋ ಮಗ, ಯಾಕವ ಹಿಂಗಂತಿ? ನಮಗಿರೋನು ಒಬ್ಬ ಮಗ, ಅದು ಮೊದಲನೇ ಯಾರಿಗೆ ಬೇರೆ ನಿಂಗೆ ಚೆನ್ನಾಗಿ ಸೀಮಂತ ಮಾಡಿಕೊಡುಮ ಅಂತ. ಹೌದು ಸುಷ್ಮಾ, ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೊತೀನಿ. ನಿನಗೆ ಇದ್ರ ಬಗ್ಗೆ ಯಾವುದು ಯೋಚನೆ ಬೇಡ, ನೀನು ಆರಾಮಾಗಿರು. ಸರಿ ರೀ, ನೀವು ಹೆಂಗೆ ಹೇಳ್ತೀರೋ ಹಂಗೆ. ಸರಿ ಹೇಳಪ್ಪಾಜಿ, ಏನೇನು ಮಾಡಬೇಕು? ಅಯ್ಯೋ ರಮೇಶ, ಏನಿಲ್ಲ ಕಣಪ್ಪ, ನೆಂಟ್ರಿಷ್ಟ್ರನ್ನೆಲ್ಲ ಫೋನ್ ಮಾಡಿ ಕರೆಯೋದು, ಎಲ್ಲ ಬರ್ತಾರೆ ತಗೋ. ಫೋನ್ ಮಾಡಿದ್ರೇ ಎಲ್ಲ ಬರ್ತಾರೆ. ಇಲ್ಲಿ ಅಕ್ಕಪಕ್ಕದವ್ರನ್ನೆಲ್ಲ ಕರೀಮ, ಬೀಗ್ರಿಗೂ ಹೇಳ್ಬಿಟ್ಟು ಅವರು ಎಷ್ಟು ಜನ ಬರ್ತಾರೋ ಎಲ್ಲರನ್ನೂ ಕೇಳ್ಕೊಂಡು ಅಡುಗೆ ಭಟ್ರಿಗೆ ಹೇಳ್ಬಿಡಪ್ಪ. ಮಗಿಗೆ ರೇಷ್ಮೆ ಸೀರೆ ಎಲ್ಲ ತಂದುಬಿಡೋಣ. ಒಡವೆ ಗಿಡವೆ ಏನಾದರೂ ಹಾಕಬೇಕು, ಹಾಕಿ ಕಳಿಸ್ಬೇಕು ಕಣಪ್ಪ. ಸುಷ್ಮಂಗೆ ಏನು ಬೇಕು, ಏನು ಇಷ್ಟ ಅಂತ ಕೇಳ್ಕೊ, ಅದೇ ಒಡವೆ ತಂದ್ರಾಯ್ತು. ಮತ್ತು ಎಲ್ಲರನ್ನೂ ನೋಡು, ನಿಮ್ಗೆ ಯಾರ್ಯಾರು ಕರಿಬೇಕು ಅನ್ಸಿದೋ ಅವ್ರನ್ನೆಲ್ಲ ಕರಿ. ಅಷ್ಟೇ ತಾನೇ, ಆಯಿತು ಬಿಡವ, ಮಾಡಿದ್ರಾಯ್ತು. ಅಪ್ಪಾಜಿ ಭಾನುವಾರಕ್ಕೆ ಇಲ್ಲೇ ನಮ್ಮ ಫ್ರೆಂಡ್ ಒಬ್ಬಂದು ಛತ್ರ ಅದೇ ಕೇಳಿ ನೋಡ್ತೀನಿ, ಒಂದೇನಾದರೂ ಛತ್ರ ಖಾಲಿ ಇದ್ದರೆ ಅದ್ರಾಗೆ ಮಾಡುಮ ಬಿಡು. ಹಂಗಾರೆ ಸರಿ ಕಣ್ಲ, ಅದೇನೆಲ್ಲ ನೋಡ್ಕೊ. ನಾನು ಬೀಗ್ರಿಗೆ ಫೋನ್ ಮಾಡ್ತೀನಿ, ನಿಮ್ಮ ಕಡೆ ಯಾರ್ಯಾರು ಅವರೇ, ಎಷ್ಟು ಜನ ಬರ್ತೀರಿ ಅಂತೆಲ್ಲ ಕೇಳ್ಕೊಂಡು ಭಟ್ರ ಹೋಗಿ ಬರ್ತೀನಿ ನಾನೇ. ಬಂದವ್ರಿಗೆಲ್ಲ ತಾಂಬೂರಿದ ವ್ಯವಸ್ಥೆ ಎಲ್ಲ ಮಾಡಬೇಕಲ್ಲ, ಅದೆಲ್ಲ ನಾನು ನೋಡ್ಕೊತೀನಿ. ನೀನು ಇದೆಲ್ಲ ನೋಡ್ಕೊಳಪ್ಪ. ಸರಿ ಕಣಪ್ಪಾಜಿ, ನಾನೆಲ್ಲ ನೋಡ್ಕೊತೀನಿ ಬಿಡಿ. ಸರಿ ಹಂಗಾರೆ ಬರ್ರಿ. ಎಷ್ಟೊತ್ತಂತ ಇಲ್ಲಿ ಆಚೆ ನಿಂತ್ಕೊಂಡು ಮಾತಾಡಿರಿ. ಬಸ್ರಿ ಹಂಗಸಿನ ಆಚೆ ನಿಲ್ಸ್ಕೊಂಡು, ಮಗ ನಡಿಯವ, ಸಾಕು ಒಳಗೆ ಬಾವ. ಸರಿ ಇರ್ತೇವ, ಬಾರ ರಮೇಶ, ಮಗ ನಿಧಾನವಾಗಿ ಕರ್ಕೊಂಬಾ. ಸರಿ ಅಮ್ಮ, ನಿಧಾನಕ್ಕೆ ಕರ್ಕೊಂಬರ್ತೀನಿ ನಡಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸುಷ್ಮಾವಿಗೆ ಸೀಮಂತ ಮಾಡಿ ಅವ್ರ ಮನೆಯಾಗೆ ಕಳಿಸ್ಕೊಡ್ಬೇಕು. ನಮ್ಮ ಬೀಗರು ಫೋನ್ ಮಾಡಿದರು, ಯಾವಾಗ ಕಳಿಸ್ಕೊಡ್ತೀರಾ ಅಂತ. ಅದಕ್ಕೆ ನಾವು ಭಾನುವಾರ ಮಾಡಿ ಕಳಿಸ್ಕೊಡ್ತೀವಿ ಅಂತ ಹೇಳಿವಿ. ಸರಿ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಣ್ ವೀಕ್ಷಕರೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಿದ್ದೀವಿ. ಧನ್ಯವಾದಗಳು.